ದಾಖಲೆಗಳಲ್ಲಿ ಇಲ್ಲದಂತಹ ರಸ್ತೆಯನ್ನು ಸೃಷ್ಟಿ ಮಾಡಿ ಮಾನಸಿಕವಾಗಿ ಕಿರುಕುಳವನ್ನು ನೀಡ್ತಾ ಇದ್ದಾರೆ ಎನ್ನುವಂತಹ ಆರೋಪ ಇದೀಗ ಚಿಕ್ಕನಾಯಕನಹಳ್ಳಿಯಲ್ಲಿ ಕೇಳಿ ಬಂದಿರತಕ್ಕಂತಹದ್ದು. ಇಲ್ಲದ ರಸ್ತೆಯನ್ನು ಸೃಷ್ಟಿಸಿ ದೌರ್ಜನ್ಯವನ್ನ ಮಾಡ್ತಾ ಇದ್ದಾರೆ ಎನ್ನುವಂತಹ ಆರೋಪ ಇದೀಗ ಚಿಕ್ಕನಾಯಕನಹಳ್ಳಿಯಲ್ಲಿ ಕೇಳಿಬರ್ತಾ ಇದೆ. ಇಲ್ಲದ ರಸ್ತೆಯನ್ನು ಸೃಷ್ಟಿಸಿ ಮಾರ್ವಾಡಿ ಕುಟುಂಬವೊಂದು ಸ್ಥಳೀಯ ಮುಖಂಡರ ಬೆಂಬಲದೊಂದಿಗೆ ತಮ್ಮ ಕುಟುಂಬಕ್ಕೆ ನಿರಂತರ ಮಾನಸಿಕ ಹಿಂಸೆಯನ್ನ ದೌರ್ಜನ್ಯವನ್ನು ನೀಡ್ತಾ ಇದೆ ಅಂತ ಹೇಳಿ ಚಿಕ್ಕನಾಯಕನಹಳ್ಳಿ ಪಟ್ಟಣದ ವಿದ್ಯಾನಗರ ನಿವಾಸಿ ಸಿ.ಕೆ. ಸಿದ್ದರಾಮಯ್ಯ ಆರೋಪವನ್ನು ಮಾಡಿದ್ದಾರೆ. ಈ ಬಗ್ಗೆ ಪಟ್ಟಣದಲ್ಲಿ ಮಾತನಾಡಿರತಕ್ಕಂತಹ ಅವರು 2006ರಲ್ಲಿ ಖರೀದಿಸಿ ಜಿಲ್ಲಾಧಿಕಾರಿಗಳಿಂದ ಭೂ ಪರಿವರ್ತನೆ ಮಾಡಿಸಿಕೊಂಡಿರುವಂತಹ ತಮ್ಮ ಸ್ವತ್ತಿನ ಜಾಗದಲ್ಲಿ ಅನಧಿಕೃತವಾಗಿ ರಸ್ತೆ ಇದೆ ಅಂತ ಹೇಳಿ ಕೆಲವರು ಸುಳ್ಳು ಪ್ರಚಾರ ನಡೆಸ್ತಾ ಇದ್ದಾರೆ ಅಂತ ಹೇಳಿ ಇದೀಗ ದೂರನ್ನ ನೀಡಿರತಕ್ಕಂತಹದ್ದು. ತಮ್ಮ ಜಾಗದ ದಾಖಲೆಗಳು, ನಕ್ಷೆಗಳು ಹಾಗೂ ಸಂಬಂಧಿತ ಸರ್ಕಾರಿ ದಾಖಲೆಗಳಲ್ಲಿ ಯಾವುದೇ ರಸ್ತೆ ನಮೂದಾಗಿಲ್ಲ. ಅದು ಕೂಡ ಕೆಲ ವ್ಯಕ್ತಿಗಳು ಸ್ಥಳೀಯ ಪ್ರಭಾವಿಗಳ ಬೆಂಬಲದೊಂದಿಗೆ ಜಾಗದ ಮೇಲೆ ಹಕ್ಕನ್ನ ಸಾಧಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇದರಿಂದ ಕುಟುಂಬಕ್ಕೆ ಮಾನಸಿಕ ಕಿರುಕುಳ ಉಂಟಾಗ್ತಾ ಇದೆ ಅಂತ ಹೇಳಿ ಸಿದ್ದರಾಮಯ್ಯ ಇದೀಗ ಆರೋಪವನ್ನ ಮಾಡಿದ್ದಾರೆ. ಈ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ತನಿಖೆ ನಡೆಸಿ ಸತ್ಯಾಸತ್ಯತೆಯ ಪರಿಶೀಲನೆ ನಡೆಸಿ ನಮಗೆ ನ್ಯಾಯ ಒದಗಿಸಿಕೊಡಬೇಕು ಅಂತ ಹೇಳಿ ತಮ್ಮ ಕುಟುಂಬದ ಸುರಕ್ಷತೆಗೂ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡಿದ್ದಾರೆ ಇದೀಗ ಸಿದ್ದರಾಮಯ್ಯ. ಮಾಡ್ತಾ ಇದ್ದಾರೆ. ನಾವು ಬೆಳೆದಂತಹ ಮರಗಿಡಗಳಿಗೆ ಧಕ್ಕೆಯನ್ನು ಕೊಡಿಸ್ತಾ ಇದ್ದಾರೆ. ಇದು ಬೆಳೆದಂತಹ ತೆಂಗಿನ ಮರ, ಇದು ದಶಮುಖ ರೆಕ್ಕೆ ಎಲ್ಲ ಕಡ್ದಾಕ್ತಾರೆ. ನಾವು ಕೆಲಸಕ್ಕೆ ಹೋದಲ್ಲಿ ಇದು ಪಪ್ಪಾಯಿ ಗಿಡ, ಇದನ್ನ ನಾವು ಕೆಲಸಕ್ಕೆ ಹೋದಾಗ ಬಲಬಿದ್ದಂತ ಮರವನ್ನು ಮುರಿದು ಕೆಳಕ್ಕೆ ಹಾಕಿದ್ದಾರೆ. ಮತ್ತೆ ತೆಂಗಿನ ಮರಗಳಿಗೆ ಮತ್ತೆ ಹಲಸಿನ ಮರಗಳಿಗೆ ನಾವು ಇಳಿದಾಗ ಕಳೆನಾಶಕ ಔಷಧಿಯನ್ನು ಅದರ ಬೇರುಗಳಿಗೆ ಸಿಂಪಡಿಸಿದ್ದಾರೆ. ಅದು ಯಾರಿಗೂ ಗೊತ್ತಾಗಲ್ಲ. ಅದು ಪೂರ ಒಣಗೋಗ್ತಾ ಇದೆ. ಯಾಕೆ ಒಣಗೋಗ್ತಾ ಇದೆ ಅಂತ ನಾನು ತೋಟಗಾರಿಕೆ ಇಲಾಖೆಯನ್ನು ಕರ್ಕಡೆ ತೋರಿಸ್ತಾ ಇಲ್ಲ. ಈ ಬೇರುಗಳಿಗೆ ಕಳೆನಾಶಕವನ್ನು ಹಾಕಿದ್ದಾರೆ ಅಂತ ಹೇಳಿದ್ರು. ನೋಡಿ, ಈ ಗಿಡ ಸಂಪೂರ್ಣವಾಗಿ ಒಣಗೋಗ್ತಾ ಇದೆ. ಅದೇನೋ ಕಾಯಿಲೆ ಬಂದೈತೆ ಅಂತ. ಆಮೇಲೆ ನಾನು ಬಳಸತಕ್ಕಂತಹ ಕಾರನ್ನ ರಾತ್ರಿ ಮೇಲೆ ಪಂಚರ್ ಮಾಡೋದು, ಅದಕ್ಕೆ ಸ್ಕ್ರೂ ಇಡೋದು, ಬ್ಲೌಸ್ ಇಡೋದು ಎಲ್ಲ ಮಾಡ್ತಾರೆ. ನಾನೆಲ್ಲೋ ಕೆಲಸಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಕಾರ್ ಕೆಟ್ಟು ನಿಂತಿರುತ್ತೆ. ಇದನ್ನು ನೋಡಿ ಅವ್ರು ಏನೋ ವಿಕೃತ ಆನಂದ ಆ ಏರಿಯಾದ ಮಾರವಾಡಿಗಳಿಗಾಗುತ್ತೆ. ಇದಕ್ಕೆ ಪೂರಕವಾಗಿ ಪುರಸಭೆಯ ಆಡಳಿತ ಅವರಿಗೆ ಬಲವಾಗಿ ನಿಂತೈತೆ. ಇದು ದಯಮಾಡಿ ನೀವು ಈ ಸತ್ಯಾಂಶವನ್ನು ಮಾಧ್ಯಮಗಳಲ್ಲಿ ಪ್ರಕಟಪಡಿಸಿ ಅವರು ನಮ್ಮ ಸುದ್ದಿಗೆ ಬರದಂಗೆ ಪೊಲೀಸ್ ಇಲಾಖೆಗೆ ತಿಳಿಸಿ, ಮತ್ತೆ ಪಕ್ಕದ ಮನೆ ಇರ್ತಕ್ಕಂಥ ಸರಸ್ವತಿ ಶಂಕರಪ್ಪ ಅನ್ನೋರ ಬಗ್ಗೆ ಇಲಾಖೆಗೆ ತಿಳಿಸಿ ಅವರನ್ನ ಸ್ವಲ್ಪ ಹಿಡಿತಕ್ಕೆ ತಂದು ನಮಗೆ ರಕ್ಷಣೆಯನ್ನು ಒದಗಿಸಬೇಕಾಗಿ ಈ ಮೂಲಕ ಮಾಧ್ಯಮವರನ್ನ ಕೇಳ್ತಾ ಇದ್ದೀನಿ.